ಹಾಯ್ RCB ಬ್ಯಾಕ್ ಟು ಬ್ಯಾಕ್ 2 ಸೀಸನ್ಸ್ ಇನ್ ಟು ದ ಫೈನಲ್ಸ್. ಲಾಸ್ಟ್ ಸೀಸನ್ ಕೂಡ ನಾವು ಫೈನಲ್ಸ್ ಹೋದ್ವಿ, ಚಾಂಪಿಯನ್ ಆದ್ವಿ. ಈ ಸಲ ಕೂಡ ಆರಂಭದಿಂದಲೂ ಕೂಡ RCB ಅಂತೂ ಪ್ಲೇ ಆಫ್ ಅಲ್ಲಿ ಇರುತ್ತೆ. ಫೈನಲ್ಸ್ ಹೋಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಂತೂ ಇತ್ತು. ಆದರೆ ಆಸ್ ಎ ಫ್ಯಾನ್ಸ್ RCBಯ ಫ್ಯಾನ್ಸ್ಗಳು ಯಾವತ್ತೂ ಕೂಡ ಕಾನ್ಫಿಡೆಂಟ್ ಆಗಿದ್ದು ನಾವು ಫೈನಲ್ಗೆ ಹೋಗ್ತೀವಿ ಅಂತ. ಮತ್ತೊಮ್ಮೆ ಅದಾಗಿದೆ. ಹೇಗಿರೋದು ಒಂದೇ ಒಂದು ಹೆಜ್ಜೆ ಕಪ್ಗೆ. ಸೊ ಅದ್ರ ಬಗ್ಗೆ ನಾವು ಮಾತನಾಡೋಣ. ನಿನ್ನೆ ಮ್ಯಾಚ್ ಇನಿಷಿಯಲಿ ನಾನು ಆಲ್ರೆಡಿ ಒಂದು ಫಸ್ಟ್ ಆಫ್ ರಿವ್ಯೂ ಮಾಡಿದ್ದೆ. ಅದರಲ್ಲಿ ನನಗೆ ಮ್ಯಾಚ್ ಸ್ಟಾರ್ಟ್ ಆದಾಗ ಅಲ್ಲಿನ ಪಿಚ್ ಕಂಡೀಷನ್ ಮತ್ತು ಅವರ ಬೌಲಿಂಗ್ ಒಂದು ಡಿಪಾರ್ಟ್ಮೆಂಟ್ ಸೆಟಪ್ ನೋಡಿದಾಗ GTದು ಮ್ಯಾಕ್ಸಿಮಮ್ ನಾನು ಒಂದು 210 ಗಳಿಸ್ಬೋದು ಅಂತಲೇ 220 ಅಲ್ಲವ್ರಿಗೆ ಹೋಗ್ಬೋದು ಅಂತ. ಬಟ್ ಸ್ಟಾರ್ಟ್ ಮಾಡಿದ್ದು ಹಾಗೆ ಇತ್ತು. ಪವರ್ ಪ್ಲೇನಲ್ಲಿ ವೆಂಕಟೇಶ್ ಅಯ್ಯರ್ ನಮಗೆ ಬೇಕಾದಂಥ ಸ್ಟಾರ್ಟ್ ಕೊಟ್ಟರು. ಆ ಒಂದು ಪಾರ್ಟ್ನರ್ಶಿಪ್ ಇನಿಷಿಯಲಿ ವೆಂಕಟೇಶ್ ಅಯ್ಯರ್ ಬೇಗ ಔಟ್ ಆದರೂ ಕೂಡ ಆ ಒಂದು ಆಕ್ಸಲರೇಷನ್ ಬೇಕಲ್ಲ, ಫಸ್ಟ್ ಓವರಲ್ಲೇ ಅಟ್ಯಾಕ್ ಮಾಡುವಂಥ ಮೋಡ್, ಅದನ್ನು ಆಕ್ಟಿವೇಟ್ ಮಾಡಿ ಔಟ್ ಆದರು ಅಂತ ಹೇಳಬೇಕು. ಒಳ್ಳೆ ಕ್ಯಾಚ್ ಶುಭ್ಮಾನ್ ಗಿಲ್ಲಿಂದ. ಆದರೆ ಅದಾದಮೇಲೆ ಒಂದು 72 ರನ್ಗಳ ಪಾರ್ಟ್ನರ್ಶಿಪ್ ಆಗುತ್ತೆ ನಮ್ಮ ದೇವದತ್ ಪಡಿಕ್ಕಲ್ ಹಾಗೆ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ರು ನಿನ್ನೆ. ಒಳ್ಳೆ ಶಾಟ್ಸ್, ಒಳ್ಳೆ ಕನೆಕ್ಷನ್, ಎಲ್ಲೂ ಕೂಡ ಮಿಸ್ ಟೈಮ್ ಆಗಿದ್ದು ಆ ಥರದ್ದು ಏನೂ ಅನ್ನಿಸ್ತಾ ಇರಲಿಲ್ಲ. ಎಲ್ಲೋ ಒಂದು ದೊಡ್ಡ ಸ್ಕೋರ್ ಬರುತ್ತೆ ಅಂತಂದಾಗ ಅವರು ಕೂಡ ಔಟ್ ಆಗ್ತಾರೆ. ಒಂದು ಇನ್ಸೈಡ್ ಎಡ್ಜ್, ಅದು ಏನೋ ಒಂಥರ ಡ್ರೈವ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಒಳಗಡೆ ಬರುತ್ತೆ ಹೋಲ್ಡರ್ ಅವರ ಬಾಲ್. ಅದಾದಮೇಲೆ ಪಡಿಕ್ಕಲ್ ಕೂಡ ಔಟ್ ಆದಾಗ ಎಲ್ಲೋ ಒಂದು ಕಡೆ ಮೊಮೆಂಟಮ್ ಶಿಫ್ಟ್ ಆಗ್ತಾ ಇದೆಯಾ, ನಾವು ಟೋಟಲ್ ಅಂತ ಇದ್ವಲ್ಲ ಅವರ ಬೌಲಿಂಗ್ ವರ್ಸಸ್ ನಮ್ಮ ಬ್ಯಾಟಿಂಗ್ ಅಂತ. ಜೇಸನ್ ಹೋಲ್ಡರ್ ನಿಮಗೆ ಗೊತ್ತು, ವೆರಿ ಕ್ಲೆವರ್. ಅವ್ರು ವೇರಿಯೇಷನಲ್ಲೇ ಆಟ ಆಡ್ತಾರೆ. ವಿಕೆಟ್ ತಗೊಂಡ್ಮೇಲೆ ಅವ್ರು ಜಂಪ್ ಮಾಡಿ ಮಾಡ್ತಿದ್ದಂಥ ಸೆಲೆಬ್ರೇಷನ್ ಎಲ್ಲ ನೋಡಿದಾಗ ಏನಾಗುತ್ತೆ ಇವತ್ತು ಅನ್ನೋ ಒಂದು ಪ್ರಶ್ನೆ ಖಂಡಿತ ಆಯಿತು. ಬಟ್ ರಜತ್ ಪಟಿದಾರ್ ಎಂಟ್ರಿ ಕೊಡ್ತಾರೆ, ಕೃಣಾಲ್ ಪಾಂಡ್ಯ ಬರ್ತಾರೆ. ಆಗ ಆ್ಯಸ್ ಯೂಶ್ವಲ್ ಇದು ನಡೀತಾ ಇದೆ. ಏನು ಈ ಒಂದು ಲೀಗ್ ಸ್ಟೇಜ್ನಲ್ಲಿ ಆಗ್ತಾ ಇತ್ತಲ್ಲ, ಆಗಾಗ ಸ್ಟಾರ್ಟಿಂಗ್ ಒಂದು 3 ವಿಕೆಟ್ ಹೋದರೆ ಅದಾದಮೇಲೆ ಸ್ಲೋ ಆಗೋದು, ಸ್ವಲ್ಪ ರನ್ ರೇಟ್ ಡೌನ್ ಆಗ್ತಾ ಬರೋದಾಗ್ತಾ ಇತ್ತು. ಇನಿಷಿಯಲಿ ಆ ಥರನೇ ಆಡೋದ್ರು ಇಬ್ಬರು ಕೂಡ. ಕೃಣಾಲ್ ಪಾಂಡ್ಯ ಬಂದಾಗ ನಾನು ಕೂಡ ಮ್ಯಾಚ್ ನೋಡ್ತಿದ್ದಾಗ ಹೇಳ್ತಾ ಇದ್ದೆ, ನಮ್ಮ ತಂದೆ ಜೊತೆ ನೋಡ್ತಿದ್ದೆ ಮ್ಯಾಚ್ನೇ. ಈಗ ಕೃಣಾಲ್ ಪಾಂಡ್ಯ ಬಂದರೆ ಸರಿ ಆಗುತ್ತೆ, ಯಾಕಂತಂದರೆ ಮತ್ತೆ ಟಿಮ್ ಡೇವಿಡ್ ಬಂದು ಅಲ್ಲೊಂದು ವಿಕೆಟ್ ಹೋಗಿ ಜಿತೇಶ್ ಯಾರಾದರೂ ಬಂದರೆ ಮತ್ತೊಂದಷ್ಟು ವಿಕೆಟ್ ಹೋದರೆ ಪ್ರೆಷರ್ ಆಗುತ್ತೆ ಅಂತ. ಬಟ್ ಕೃಣಾಲ್ ಬಂದು ಇನಿಷಿಯಲಿ ಸರಿನಾ ಅಂತ ಅನಿಸ್ಬಿಡ್ತು, ಯಾಕಂದರೆ ಸ್ವಲ್ಪ ಡೌಟ್ ಬಂತು ಇಬ್ಬರು ಆಡ್ತಿದ್ದಂಥ ರೀತಿ. ಅದರಲ್ಲೂ ಫಸ್ಟ್ ಆಲ್ಮೋಸ್ಟ್ ಒಂದು 21 ಬಾಲಲ್ಲಿ 13 ರನ್ ಏನೋ ಗಳಿಸ್ತಾರೆ ಯಾರು ರಜತ್ ಪಟಿದಾರ್. ಅದಾದಮೇಲೆ ಅವ್ರು ಆಡಿದಂಥ ಇನ್ನಿಂಗ್ಸ್ ಫ್ಯಾಂಟಾಸ್ಟಿಕ್. ಎಲ್ಲಿಂದ ಆಕ್ಸಲರೇಟ್ ಮಾಡಬೇಕು, ಎಲ್ಲಿ ಯಾವ ಬೌಲರ್ನ ಟಾರ್ಗೆಟ್ ಮಾಡಬೇಕು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಒಂದಾದ್ಮೇಲೆ ಒಂದ್ಮೇಲೆ ಶಾಟ್ಗಳು ಬಂದು. ಹಾಗೆ ಕೃಣಾಲ್ ಪಾಂಡ್ಯ ಕೂಡ ಇನಿಷಿಯಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, ಬೀಟ್ ಆಗ್ತಾಯಿದ್ರು. ಆ ಹೊಸ ಬೌಲರ್ಗೆ ಯಾರು ಕೆಜ್ರೋಲಿಯಾಗೆ ಸಾಕಷ್ಟು ಆಫ್ ಸೈಡ್ ಬೌಲರ್ ಸ್ಲೋರ್ ಒನ್ಸ್ ಆಡ್ತಾಯಿದ್ರು, ಅದನ್ನು ಪಿಕ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಕೃಣಾಲ್ ಪಾಂಡ್ಯ ನಿಮಗೆ ಗೊತ್ತಿರೋ ಹಾಗೆ ಪಕ್ಕಾ ಆರ್ಥೋಡಾಕ್ಸ್ ಬ್ಯಾಟ್ಸ್ಮನ್ ಅಲ್ಲ. ಅವ್ರದ್ದು ಆ ಒಂದು ಆರ್ಕಲ್ಲಿ ಬಾಲ್ ಸಿಕ್ಕಿದ್ರೆ ಹೋಗುತ್ತೆ. ಕೆಲವೊಂದು ಕ್ಲೆವರ್ ಆಗಿ ಸ್ಟ್ರೀಟ್ ಸ್ಮಾರ್ಟ್ ಆಗಿ ಒಂದು ಶಾಟ್ಗಳನ್ನು ಹೊಡಿತಾರೆ ಅವರು. ಬಟ್ ಪಟಿದಾರ್ ಇವತ್ತು ಮತ್ತೆ SRH ಮೇಲೆ ಅವ್ರನ್ನ ತುಂಬ ಟ್ರೋಲ್ ಮಾಡಲಾಗಿತ್ತು, ಸ್ಲೋ ಆಡಿದ್ರು, ಇಂಟೆಂಟ್ ಇರಲಿಲ್ಲ ಅಂತ. ಹೆಲ್ತಿಲಿ ನೀವು ಪಾಯಿಂಟ್ಔಟ್ ಮಾಡೋದು ಬೇರೆ, ಆದರೆ ಒಂದಷ್ಟು ಬೇರೆ ಟೀಮ್ನ ಫ್ಯಾನ್ಗಳು ಬೇಕು ಅಂತಲೇ ಅವ್ರನ್ನ ಮೀಮ್ ಮಾಡಿ ಟೆಸ್ಟ್ ಇನ್ನಿಂಗ್ಸ್ ಆಡಿದ್ರು, ಒನ್ ಡೇ ಇನ್ನಿಂಗ್ಸ್ ಆಡಿದ್ರು. ಇವರಿಗೆ ಗೆಲ್ಲಬೇಕು 250+ ಏನೋ ಅಥವಾ ಒಂದು ಟಾರ್ಗೆಟನ್ನು ಚೇಸ್ ಮಾಡಬೇಕು ಅನ್ನೋದು ಇರಲಿಲ್ಲ SRH ಮೇಲೆ ಅನ್ನೋದು. ಬಟ್ ವಾಟ್ ಎವರ್, ಅದನ್ನು ಇವತ್ತು ತೋರಿಸಿದ್ರು. ನಾನು ಹೊಡಿಯೋಕ್ಕೆ ಶುರು ಮಾಡಿದ್ರೆ ನನಗೆ ಈ ಥರನೂ ಆಡೋಕ್ಕೆ ಬರುತ್ತೆ, ನಾವು 250+ ಹೊಡಿತೀವಿ ಅಂತ ಮೊನ್ನೆ ಮ್ಯಾಚಿಂದು ಇವತ್ತು ತೋರಿಸಿದ್ರು. ಮೊನ್ನೆ ಏನು ಅವಶ್ಯಕತೆ ಇರಲಿಲ್ಲ ನಮಗೆ 166, ಇನ್ನೊಂದು 179 ನಂಬರ್ 1 ಸ್ಪಾಟಲ್ಲಿ ಉಳ್ಕೊಳ್ಳೋಕ್ಕೆ. ಆ ಸ್ಮಾರ್ಟ್ ಕ್ರಿಕೆಟ್ ಸಾಕಿತ್ತು. ಬಟ್ ಹೊಡಿಯೋಕ್ಕೆ ಶುರು ಮಾಡಿದ್ರೆ ಹಿಂಗೂ ಕೊಡ್ತೀವಿ ಅಂತ ರಜತ್ ಪಟಿದಾರ್ ಇವತ್ತು ಪ್ರತಿಯೊಬ್ಬರಿಗೂ ಯಾರು ಮೊನ್ನೆ ಅವರಿಗೆ ಏನು ಹೊಡಿಲೇ ಇಲ್ಲ ಅಂತ ಹೇಳಿದಂಥವ್ರಿಗೆ ಒಂದು ಉತ್ತರ ಕೊಟ್ಟರು. ಅಂದರೆ ಟ್ರಾಲ್ ಮಾಡಿದಂಥವ್ರಿಗೆ ಹೆಲ್ದಿ ನೀವು ಪಾಯಿಂಟ್ಔಟ್ ಮಾಡಿ ಈ ಥರದ್ದು ಹೇಳಿದ್ರೆ ಅದಕ್ಕೆ ಅವಕಾಶ ಇದ್ದೇ ಇದೆ. ಬಟ್ ಲೇವಡಿ ಮಾಡೋಕ್ಕೆ, ತಮಾಷೆ ಮಾಡೋಕ್ಕೆ ಅವಕಾಶ, ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್ ಅಂತ ನಂಗೆ ಅನಿಸ್ತು. ಬಟ್ ವಾಟ್ ಆನ್ ಇನ್ನಿಂಗ್ಸ್ ರಜತ್ ಪಟಿದಾರ್, ಕ್ಲಚ್ ಇನ್ನಿಂಗ್ಸ್ ಅಂತ ಹೇಳಬೇಕು. ಈ ಒಂದು ಸ್ಟೇಜ್ನಲ್ಲಿ ಫೈನಲ್ಗಿಂತ ಮುಂಚೆ ಇಂಥ ಒಂದು ನಾಕ್ ಬಂದಾಗ ಒಬ್ಬ ಕ್ಯಾಪ್ಟನ್ಗೆ ಆ್ಯಸ್ ಎ ಪ್ಲೇಯರ್, ಆ್ಯಸ್ ಎ ಟೀಮ್ ಒಂದು ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ, 10 ಪಟ್ಟು ಜಾಸ್ತಿ ಆಗುತ್ತೆ ಆತ್ಮವಿಶ್ವಾಸ. ಅಂಥ ಒಂದು ಇನ್ನಿಂಗ್ಸನ್ನು ನೆನ್ನೆ ರಜತ್ ಪಟಿದಾರ್ ಆಡಿದ್ರು. ಎಷ್ಟು ಹೊಗಳಿದ್ರು ಕಡಿಮೆನೇ ರಜತ್ ಪಟಿದಾರ್ ಇನ್ನಿಂಗ್ಸ್. ಒಂದೊಂದು ಶಾಟ್ಗಳು ಕೂಡ, ಅದರಲ್ಲೂ ರಶೀದ್ ಖಾನ್ ಬಂದಾಗ ಯಾರು ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ನಿಮಗೆ ಗೊತ್ತು. ಸ್ಪಿನ್ ಅಂತಂದಾಗ ಪಟಿದಾರ್ ಚಿಂದಿ ಉಡಾಯಿಸ್ತಾರೆ, ಅದನ್ನು ಕರೆಕ್ಟಾಗಿ ಮಾಡಿ ತೋರಿಸಿದ್ರು. ಆಗ ನಾನೇನು ಕಡಿಮೆ ಅಂತ ಕೃಣಾಲ್ ಪಾಂಡ್ಯ ಕೂಡ ಒಂದು 6 ಹೊಡಿತಾರೆ ರಶೀದ್ ಖಾನ್ಗೆ. ಬಟ್ ಆಲ್ಮೋಸ್ಟ್ ಎಲ್ಲ ಬೌಲರ್ಗಳನ್ನು ಕೂಡ ನಿನ್ನೆ ಧೂಳಿಪಟ ಮಾಡಿ ಹಾಕಿದ್ರು. ಅವರ ಬೌಲಿಂಗ್ ಕಾರ್ಡನ್ನು ನೋಡಿದ್ರೆ ಮೊಹಮ್ಮದ್ ಸಿರಾಜ್ 3 ಓವರಿಗೆ 46, ಲಾಸ್ಟ್ ಓವರ್ ಕೊಡಲೇ ಇಲ್ಲ ಶುಭ್ಮಾನ್, ಯಾಕಂದರೆ ಆ ಲೆವೆಲ್ ಹೊಡೆಸ್ಕೊಂಡ್ರು. ಕಗಿಸೋರ ಬಾಡ 2 ವಿಕೆಟ್ ಗಳಿಸಿರ್ಬೋದು, ಬಟ್ 54 ರನ್ ಕೊಟ್ಟರು. ಸೊ ಈ ಪಿಚ್ ಹೀಗೆ ಧರ್ಮಶಾಲಾದಲ್ಲಿ ರನ್ ಕೂಡ ಹೋಗುತ್ತೆ, ವಿಕೆಟ್ ಕೂಡ ಬರುತ್ತೆ. ಏನು ಜೇಸನ್ ಹೋಲ್ಡರ್ ಇರೋದರಲ್ಲಿ ಬೆಟರ್, 4 ಓವರ್ಗೆ 39 ರನ್ 2 ವಿಕೆಟ್. ರಶೀದ್ ಖಾನ್ 3 ಓವರ್ 29, ಅವ್ರಿಗೂ ಇನ್ನೊಂದು ಓವರ್ ಕೊಡೋಕೆ ಹೋಗಲಿಲ್ಲ ಶುಭ್ಮನ್ ಗಿಲ್. ಏನು ಪ್ರಸಿದ್ಧ ಕೃಷ್ಣ 4 ಓವರ್ಗೆ 53 ರನ್ 1 ವಿಕೆಟ್. ಹಾಗೆ ಕುಲ್ವಂತ್ ಕೆಜ್ರೋಲಿಯಾ ಫಸ್ಟ್ ಓವರಲ್ಲಿ 3 ರನ್ ಕೊಟ್ಟು, ನೆಕ್ಸ್ಟ್ ಓವರಲ್ಲಿ ಎಕ್ಸ್ಟ್ರಾಗಳ ಮೇಲೆ ಎಕ್ಸ್ಟ್ರಾ, ನೋ ಬಾಲ್, ಫ್ರೀ ಹಿಟ್ ಎಲ್ಲ ಸೇರಿ 28 ಆಯಿತು, 31 ರನ್ ಕೊಟ್ಟರು 2 ಓವರಲ್ಲಿ. ಸೊ ಈ ಥರ ಆಲ್ಮೋಸ್ಟ್ ಹೋದ ವರ್ಷ ಆಡಿದ ಹುಡುಗ ಈಗ ಮತ್ತೆ ಫಸ್ಟ್ ಟೈಮ್ ಅವಕಾಶವನ್ನು ಕೊಟ್ಟರು.
ಬಟ್ ಫಸ್ಟ್ ಒಂದು ಓವರ್ ನೋಡಿದಾಗ ಒಳ್ಳೆ ಪಿಕ್ ಅಂತ ಅನಿಸ್ತು. ಇಂಥ ಪ್ಲೇ ಆಫಲ್ಲಿ ತಂದು ಇಡೀ ಸೀಸನ್ ಆಡ್ದಿರುವಂಥ ಬೌಲರ್ನ ತಂದು ಆಡಿಸೋದು, ಹಿಂದೆ RCB ಇದ್ದಂಥ ಪ್ಲೇಯರ್ ಇವರು ಕೂಡ. ಸೊ ಸಡನ್ನಾಗಿ ಅವಕಾಶ ಕೊಟ್ಟಿದ್ದು ಒಂಥರ ಒಳ್ಳೆ ಟ್ರೈ ಅಂತ ಅನಿಸ್ತು. ಬಟ್ ಸೆಕೆಂಡ್ ಓವರ್ ನೋಡಿದಾಗ ಬೇಕಿತ್ತಾ ಅನ್ನೋ ಪ್ರಶ್ನೆ ಕೂಡ ಬಂತು. ಬಟ್ ಒನ್ಸ್ ನಾವು 254 ಟಾರ್ಗೆಟ್ ಪೋಸ್ಟ್ ಮಾಡಿದ್ಮೇಲೆ ನಮ್ಮ ಬೌಲಿಂಗ್ ಅವರು ಕೂಡ ಒಂದಷ್ಟು ಟಫ್ ಕಾಂಪಿಟೇಷನ್ ಕೊಡ್ತಾರೆ. ಯಾಕಂದರೆ ಅವ್ರದ್ದೊಂದು ಟೆಂಪ್ಲೇಟ್ ಇದೆ ಅಲ್ಲ, ನಾನು ಆಲ್ರೆಡಿ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ಗುಜರಾತ್ 200, 210 ಮ್ಯಾಕ್ಸಿಮಮ್ 220ವರೆಗೆ ಹೋಗುವಂಥ ಒಂದು ಟೀಮ್ ಅದು. ಅವ್ರದ್ದು ಇರೋದೇ ಅಷ್ಟೇ. ಯಾಕಂದರೆ 3 ಜನ ಅದರಲ್ಲಿ ಕರೆಕ್ಟಾಗಿ ಬ್ಯಾಟಿಂಗ್ ಮಾಡೋರು ಇರೋದು. ಸಾಯಿ ಸುದರ್ಶನ್, ಶುಭ್ಮಾನ್ ಗಿಲ್, ಜಾಸ್ ಬಟ್ಲರ್. ಈ 70% ರನ್ ಈ ಸೀಸನಲ್ಲಿ ಹೊಡೆದಿರೋದು ಈ 3 ಜನ. ಅದನ್ನು ಬಿಟ್ಟರೆ ತುಂಬ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಡುಬಾಕ್ ಮಿಡ್ಲ್ ಆರ್ಡರ್ ಇಟ್ಕೊಂಡು ಅದು ಹೆಂಗೆ ಅವರು ಕ್ವಾಲಿಫೈರ್ಗೆ ಬಂದರು ನಾನು ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ. ನೋಡಿ, ಅವರ ಮಿಡ್ಲ್ ಆರ್ಡಲ್ಲಿ ಇರೋದು ಯಂಗ್ಸ್ಟರ್ ನಿಶಾಂತ್ ಸಿಂಧು. ಯಂಗ್ಸ್ಟರ್ ಮುಂದೆ ಚೆನ್ನಾಗಿ ಆಡ್ಬೋದು, ಅವರಲ್ಲಿ ಒಂದು ಅಟ್ಯಾಕಿಂಗ್ ಮೆಂಟಾಲಿಟಿ ಇದೆ. ಬಟ್ ಈ ಲೆವೆಲ್ಗೆ ಇನ್ನೂ ಕೂಡ ಈಗ ಈ ಸೀಸನ್ ನೋಡಿದ್ರೆ ಅದೇನಷ್ಟು ಗೊತ್ತಾಗಲಿಲ್ಲ. ಸುಂದರ್ ಅವರು ಕೂಡ ಒಂದು ದೊಡ್ಡ ಸ್ಟ್ರೈಕರ್ ಏನಲ್ಲ. ಅವ್ರು TNPL ಓಪನಿಂಗ್ ಬರ್ಬೋದು, ಅಲ್ಲಿ ಸೆಂಚುರಿಯೆಲ್ಲ ಹೊಡೆದಿರ್ಬೋದು. ಬಟ್ ನೀವು ಬಾಲ್ನ ಒಂಥರ ಅಟ್ಯಾಕಿಂಗ್ ಮೋಡಲ್ ಆಡುವಂಥ ಪ್ಲೇಯರ್ ಖಂಡಿತ ಅಲ್ಲ. ಜೇಸನ್ ಹೋಲ್ಡರ್ ಹೌದು, ಬಟ್ ವೆಸ್ಟ್ ಇಂಡೀಸ್ಗೂ ಕೂಡ ಅವರು ಫಿನಿಷಿಂಗ್ ಮೋಡಲ್ ಇದ್ದಂಥವ್ರು. ಲಾಸ್ಟ್ 6 ಓವರ್, ಒನ್ ಡೇ ಅಂತ ಬಂದಾಗ ಲಾಸ್ಟ್ 10-8 ಓವರ್ ಆ ಥರದ ಟೈಮಲ್ಲಿ ಅವರು ಹೊಡೆದಿದ್ದಾರೆ. ಬಟ್ ದೊಡ್ಡ ಸ್ಕೋರ್ ಹೊಡೆಯುವಂಥ ಪ್ಲೇಯರ ಖಂಡಿತ ಅಲ್ಲ. ಇನ್ನು ರಾಹುಲ್ ತೆವಾಟಿಯಾ ನನಗೆ ನೆನಪಿರೋದು ಅದೊಂದೇ 6ಗಳನ್ನು ಹೊಡೆದಿರೋದು ಅವರು. ಯಾವ ಸೀಸನ್ ಅಂತಲೂ ಮರ್ತೋಗಿದ್ದೀನಿ ನಾನು. ಅದನ್ನು ಬಿಟ್ಟರೆ ನಿನ್ನೆ ಒಂದೇ ಒಂದು ಪಾಸಿಟಿವ್ ಅವ್ರಿಗೆ ಅಂತ ಅಂದರೆ 43 ಬಾಲಲ್ಲಿ 68 ರನ್ ಹೊಡೆದ್ರು ರಾಹುಲ್ ತೆವಾಟಿಯಾ. ಅದೊಂದೇ ಅವರಿಗೆ ಪಾಸಿಟಿವ್ ನೆನ್ನೆ ಮ್ಯಾಚಲ್ಲಿ. ನೆಕ್ಸ್ಟ್ ಏನಾದರೂ ಕ್ವಾಲಿಫೈಯರ್ ಇರುತ್ತಲ್ಲ ಆ ಸಂದರ್ಭದಲ್ಲಿ ಅದೊಂದು ಹೆಲ್ಪ್ ಆಗ್ಬೋದು ಅವ್ರಿಗೆ. ರಶೀದ್ ಖಾನ್ ಆಗಾಗ ಬಂದು ಒಂದಷ್ಟು ಕ್ಯಾಮಿ ಆಡಿ ಹೋಗ್ತಾರೆ. ಕಗಿಸೋ ಬಾಡ ಕೂಡ ಒಂದಷ್ಟು ಕ್ಯಾಮಿ ಆಡುವಂಥ ಪ್ಲೇಯರ್. ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಕುಲ್ವಂತ್ ಕೇಜ್ರೋಲಿಯಾ. ಸೊ ಅವರು ಇಂಪ್ಯಾಕ್ಟ್ ಆದರು ಅದಾದಮೇಲೆ. ಸೊ ಈ ಒಂದು ಮಿಡ್ಲ್ ಆರ್ಡರ್ ಇಟ್ಕೊಂಡು ಶಾರುಖ್ ಖಾನ್ ಒಬ್ಬರು ಮಿಸ್ಸಿಂಗ್ ಅಷ್ಟೇ. ಅವರು ಏನು ಯೂಸ್ ಇಲ್ಲ. ಒಳ್ಳೆ ಪ್ಲೇಯರ್ನೇ ದೇಸಿ ಕ್ರಿಕೆಟಲ್ಲಿ. ಬಟ್ IPL ಇದುವರೆಗೆ ಅಂಥ ಫಿನಿಷಿಂಗ್ ಅವರ ಕೈಯಲ್ಲಿ ಬಂದಿಲ್ಲ. ಸೊ ಇಂಥ ಒಂದು ವೀಕ್ ಮಿಡ್ಲ್ ಆರ್ಡರ್ ಇಟ್ಕೊಂಡು ಕ್ವಾಲಿಫೈಯರ್ಗೆ ಬಂದಿರೋದೇ ದೊಡ್ಡ ವಿಷಯ. ಅವರು ನೆಕ್ಸ್ಟ್ ಮ್ಯಾಚ್ಗೂ ಅವ್ರಿಗೆ ಅದೇ ಸಮಸ್ಯೆ ಆಗುತ್ತೆ. ಸೊ ಇದರ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ನಮ್ಮ ಬೌಲಿಂಗ್ ಅಂತ ಬಂದಾಗ ಸ್ಟಾರ್ಟಿಂಗಲ್ಲೇ ವಿಕೆಟ್ಗಳು ತೆಗಿಯೋಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ರಶೀದ್ ಖಾನ್ ಸಕ್ಕದ ಬಾಲ್ ಮಾಡಿದ್ರು. ಸೊ ಜೇಕಬ್ ಡಫಿ ಫಸ್ಟಿಗೆ ಸಾಯಿ ಸುದರ್ಶನ್ ಅದೊಂದು ಅನ್ಲಕ್ಕಿಯೆಸ್ಟ್ ಒಂದು ಡಿಸ್ಮಿಸಲ್ ಅಂತ ಹೇಳಬೇಕು. ಇಲ್ಲಾಂದರೆ ಸಾಯಿ ಸುದರ್ಶನ್ ಅಷ್ಟು ಬೇಗ ಔಟ್ ಆಗುವಂಥ ಪ್ಲೇಯರ್ ಅಲ್ಲ. ದಿ ಓನ್ಲಿ ವೇ ಟು ಗೆಟ್ ಔಟ್ ಆ ಸಂದರ್ಭದಲ್ಲಿ ಅಂತ ಅನಿಸ್ತು. ಸಾಯಿ ಸುದರ್ಶನ್ 14 ರನ್ನಿಗೆ ಔಟ್ ಆಗ್ತಾರೆ. ಶುಭ್ಮಾನ್ ಗಿಲ್ ಕೂಡ ನಿನ್ನೆ ಬೇಗ ಔಟ್ ಆದರು. ಸೊ ಈ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ಪನ್ನು ತೆಗೆದ್ರೆ ಅವ್ರಿಗೆ ಚೇಸ್ ಮಾಡೋಕ್ಕಂತೂ 254 ಚಾನ್ಸ್ ಇರಲಿಲ್ಲ ನಿನ್ನೆ. ಬಟ್ ಈ ಓಪನಿಂಗ್ ಪಾರ್ಟ್ನರ್ಶಿಪ್ ಯಾವ ಬ್ರೇಕ್ ಆಯಿತೋ ಅಲ್ಲಿಗೆ ಅವರಿಗೆ ಅರ್ಧ ಧೈರ್ಯ ಹೋಯಿತು. ಯಾಕಂದರೆ 50% ಆಫ್ ರನ್ಸ್ ಇವರೇ ಗಳಿಸಿರೋದು, ಇಬ್ಬರೇ, ಗಿಲ್, ಸುದರ್ಶನ್. ಆಮೇಲೆ ಬಟ್ಲರ್ ಬಂದರು, ಒಂದಷ್ಟು ಎಕ್ಸ್ಪೋಸಿಸ್ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ ಶಾಟ್ಗಳನ್ನು. ಬಟ್ ಅವರು 11 ಬಾಲಿಗೆ 29. ಹೇಸಲ್ವುಡ್ ಅವರ ಬಾಲ್ಗೆ ಬೋಲ್ಡ್ ಆದರು. ನಾನು ಹೇಸಲ್ವುಡ್ನ ಆಸ್ಟ್ರೇಲಿಯನ್ ಟೀಮಲ್ಲೂ ಕೂಡ ಅಥವಾ ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಇಷ್ಟು ಸೆಲೆಬ್ರೇಟ್ ಮಾಡಿರೋದು ನಾನು ನೋಡಿಲ್ಲ. ಅಷ್ಟು ಅಗ್ರೆಸಿವ್ ಸೆಲೆಬ್ರೇಷನ್. ಜಾಶ್ ಹೇಸಲ್ವುಡ್ ಸಾಮಾನ್ಯವಾಗಿ ವಿಕೆಟ್ ತೊಗೊಂಡಾಗ ಜಸ್ಟ್ ಒಂದು ಪಂಪ್ ಮಾಡೋದು ಅಂಥದ್ದೇನಾದರೂ ಒಂದು ಮಾಡ್ತಾರೆ, ಅಷ್ಟೇ ಮಾಡೋದು ಅವ್ರು ಜಾಸ್ತಿ. ಇಲ್ಲಾಂದರೆ ಸ್ವಲ್ಪ ಕೂತೇನಾದರೂ ಈ ಥರ ಮಾಡ್ತಾರೆ. ಬಟ್ ನೆನ್ನೆ ಬಟ್ಲರ್ ಅವ್ರನ್ನ ಬೋಲ್ಡ್ ಮಾಡಿದಾಗ, ಯಾಕಂದರೆ ಅದಕ್ಕೆ ಮುಂಚೆ ಅವ್ರಿಗೆ ಹೊಡೆತ ಬಿದ್ದಿತ್ತು ಬಟ್ಲರಿಂದ, ಆ ಅಗ್ರೆಸಿವ್ ಸೆಲೆಬ್ರೇಷನ್ ನೋಡಿದಾಗ ಈ ಟೈಮಲ್ಲಿ ಆ ಅಗ್ರೆಷನ್ ಬೇಕು, ಫೈನಲ್ಗೂ ಕೂಡ ಬೇಕು. ಸೊ ಅದಾದಮೇಲೆ ಹೋಲ್ಡರ್ ಬೌಲಿಂಗಲ್ಲಿ ಕುಪ್ಪಳಿಸ್ತಾ ಇದ್ರು. ಬಟ್ ನೆನ್ನೆ ಡಕ್ಔಟ್ ಆಗ್ತಾರೆ. ಬ್ಯಾಟಿಂಗಲ್ಲೂ ಕೂಡ ಏನು ಅಂತ ಪರ್ಫಾರ್ಮೆನ್ಸ್ ಇಲ್ಲ. ಸೊ ಅದನ್ನು ಬಿಟ್ಟರೆ ಜೇಕಬ್ ಡಫಿ ವಿಕೆಟ್ ಅಂತ ಬಂದಾಗ ಕೃಣಾಲ್ ಪಾಂಡ್ಯ ಲಾಸ್ಟಿಗೆ 2 ವಿಕೆಟನ್ನು ಗಳಿಸಿದ್ದು. ಬಟ್ ಡಫಿ 3 ವಿಕೆಟ್, 4 ಓವರ್ಗೆ 39 ರನ್. ಭುವನೇಶ್ವರ್ 2 ವಿಕೆಟ್, ಮತ್ತೆ ಅವರ ಪರ್ಪಲ್ ಕ್ಯಾಪ್ ಆ ಒಂದು ಡ್ರೀಮ್ ರನ್ನನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗೆ ಹೇಸಲ್ವುಡ್ 1 ವಿಕೆಟ್ ಗಳಿಸಿದ್ರು. ರಶಿಕ್ ಬೌಲ್ ಮಾಡಿದಂಥ ಆ 2 ವಿಕೆಟ್ ಕೂಡ ತುಂಬ ಚೆನ್ನಾಗಿತ್ತು. ಒಂದು ಕಾಟನ್ ಬೋಲ್ಡ್ ಸಿಂಧುದು, ಇನ್ನೊಂದು ಹಾಗೆ ಜೇಸನ್ ಹೋಲ್ಡರ್ ಅವ್ರದ್ದು 1 ವಿಕೆಟ್, ಒಳ್ಳೆ ವಿಕೆಟ್ಗಳನ್ನು ತೆಗೆದರು. ಸೊ ಕೃಣಾಲ್ ಪಾಂಡ್ಯ, ರಮೇಶ್ ಶೆಫರ್ಡ್ ಅವ್ರನ್ನ ಇಂಪ್ಯಾಕ್ಟ್ ಆಗಿ ಕೊನೆಯಲ್ಲಿ ಯೂಸ್ ಮಾಡಿದ್ದು. ಮೇ ಬಿ ಫೈನಲಿ ಸ್ವಲ್ಪ ವಾರ್ಮಪ್ ಆಗಲಿ, ಅವರು ರೆಡಿ ಆಗಲಿ ಅಂತ. ಸೊ ಅದು ಏನು ವರ್ಕೌಟ್ ಆಗಲಿಲ್ಲ. ಸೊ ಆ್ಯಸ್ ಅ ಫೀಲ್ಡರ್ ಕೂಡ ನನಗೆ ಆ ಹಂತದಲ್ಲಿ ಅನಿಸ್ತು, ನೀವು ಬೌಲಿಂಗಿಗೆ ಅಲ್ಲ ಅಂತಂದರೆ ಜಾರ್ಡನ್ ಕಾಕ್ಸ್ ಇದ್ದರು ಅನ್ಕೋತೀನಿ ಇಂಪ್ಯಾಕ್ಟ್ ಆ ಒಂದು ಇದರಲ್ಲಿ ಇದ್ದಿದ್ದರೆ ಕಾಕ್ಸಿಗೆ ಸ್ವಲ್ಪ ಟೈಮ್ ಕೊಡ್ಬೋದಾಗಿತ್ತು. ಬೆಟರ್ ಫೀಲ್ಡರ್ ದ್ಯಾನ್ ಶೆಫರ್ಡ್. ಬಟ್ ಬೌಲಿಂಗ್ ಒಂದು ಟ್ರೈ ಮಾಡಬೇಕು ಅಂತ ಇದ್ದರು ಫೈನಲ್ಗಿಂತ ಮುಂಚೆ, ಹೆಂಗೆ ಬೀಳುತ್ತೆ ನೋಡೋಣ ಅಂತ. ಬಟ್ ಅದು ಅಷ್ಟಾಗಿ ವರ್ಕ್ ಆಗಲಿಲ್ಲ. 15 ರನ್ ಕೊಟ್ಟರು. ಬಟ್ ಓವರ್ ಆಲ್ ಒಂದು ಕಂಫರ್ಟೇಬಲ್ ವಿಕ್ಟ್ರಿ. ನಾವು ಹಿಂದೆಲ್ಲ ನೋಡಿದ್ದೀವಿ ಈ ಫೈನಲ್ ಹೋದಂಥ ಸಂದರ್ಭದಲ್ಲಿ ಹೇಗಿತ್ತು ಪ್ರೆಷರ್. ಬಟ್ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ಬ್ಯಾಕ್ ಟು ಬ್ಯಾಕ್ 2 ಸೀಸನ್ ಟೀಮ್ನ ಫೈನಲ್ ತರೋದು, ಇಟ್ಸ್ ನಾಟ್ ಈಸಿ ಅಂತ. ಒಂದು ಕೆಪಬಿಲಿಟಿ ಬೇಕು, ಕಾಮ್ನೆಸ್ ಬೇಕು. ಬಟ್ ಆ ವ್ಯಕ್ತಿನೇ ಅಂಥ ಒಂದು ಇನ್ನಿಂಗ್ಸ್ ಆಡಿ 33 ಬಾಲಿಗೆ ಚಚ್ಚಿ 90+ ಹೊಡೆದು 93 ಆಲ್ಮೋಸ್ಟ್. ಸೊ ಏಕಾಂಗಿ ಕ್ಯಾಪ್ಟನ್ ಆಗಿ ಫೈನಲಿಗೆ ತರೋದಿದೆಯಲ್ಲ, ಅದೊಂಥರ ಬೇರೆ ರೀತಿಯಾದಂಥ ಕಾನ್ಫಿಡೆನ್ಸನ್ನು ಕೊಡುತ್ತೆ. 33 ಬಾಲ್ 93 ಹೌದು, 9 ಸಿಕ್ಸರ್ 5 ಬೌಂಡ್ರಿ,
ಒಂದು ಒಳ್ಳೆ ಫೈನಲ್ ನಾವು ನೋಡ್ಬೋದು. ಬಟ್ ಯಾರು ಬರ್ತಾರೆ ಅನ್ನೋದು ಈಗ ಪ್ರಶ್ನೆ. GTನ, SRH, RR ಈಗಿನ ಒಂದಷ್ಟು ಲಾಸ್ಟ್ ಒಂದು 4-5 ಲೀಗ್ಗಳನ್ನು ನೋಡಿದಾಗ ನನಗನ್ಸುತ್ತೆ SRH ಬರಬಹುದು ಅಂತ. ಬಟ್ ಗೊತ್ತಿಲ್ಲ, ಈ ಒಂದು ಸೀಸನ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಾವು ನೋಡಿದ್ದೀವಿ. ತುಂಬ ಪಂಜಾಬ್ ಅಂತ ಟೀಮ್ ಪೀಕಿಗೆ ಹೋಗಿ ಡೌನ್ಫಾಲ್ ಆಗಿದ್ದು. ಸೊ ಇಂಥದ್ದೇ ಟೀಮ್ ವಿನ್ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳೋದು ಕಷ್ಟ. ಬಟ್ ಆನ್ ಪೇಪರ್ಸ್ ಈಗಿನ ಕೆಪಾಸಿಟಿ ಕಾಂಬಿನೇಷನ್ ಎಲ್ಲವನ್ನು ಕೂಡ ನೋಡಿದಾಗ ನನಗನ್ಸುತ್ತೆ SRH ಮೇ ಕಮ್ ಟು ದ ಫೈನಲ್ಸ್. ಬಟ್ ಏನು ಟ್ವಿಸ್ಟ್ಗಳಿದೆಯೋ ಲೆಟ್ಸ್ ವೇಟ್ ಆ್ಯಂಡ್ ಸಿ. ನೀವು ಕಮೆಂಟ್ ಮಾಡಿ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ. RR ವರ್ಸಸ್ SRH ಇದೆ, ಸೊ ಎಲಿಮಿನೇಟರ್ 1. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಫೈನಲಿಗೆ ಯಾರು ಬರ್ತಾರೆ, ಮತ್ತೇನಾದರೂ GT ಬರ್ಬೋದಾ ಫೈನಲ್ಗೆ, ಸೊ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ನೆನ್ನೆ ಯಾವ ಒಂದು ಸಂದರ್ಭ ಟರ್ನಿಂಗ್ ಪಾಯಿಂಟ್ ಆಯಿತು ನಮಗೆ, ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.